ವೆಲ್ಕಮ್ ಟು ಹಿತಾ ಕಿಚನ್ ಆ್ಯಂಡ್ ಕ್ರಾಫ್ಟ್. ಎಲ್ಲರಿಗೂ ಸ್ವಾಗತ ಹಿತಾ ಕಿಚನ್ಸ್ ಆ್ಯಂಡ್ ಕ್ರಾಫ್ಟ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ತಂದೂರಿ ಚಿಕನ್ ಮಾಡೋಣ. ಫಸ್ಟು ಒಂದು ಅರ್ಧ kg ಚಿಕನ್ ತೊಗೊಂಡು ಅದಕ್ಕೆ ಅರ್ಧ ಲೆಮನ್ ಹಾಕೋಣ. ಆಮೇಲೆ 2 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್. ಖಾರ ಬೇಕು ಅನ್ನೋರು ಇನ್ನೂ ಹಾಕೋಬೋದು. ಆಮೇಲೆ 1/2 ಕಪ್ಪಷ್ಟು ಕರ್ಡ್ ಹಾಕೋಣ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ತಂದೂರಿ ಚಿಕನ್ ಪೌಡರ್ ಹಾಕೊಳ್ಳೋಣ. ಅಕಸ್ಮಾತ್ ತಂದೂರಿ ಚಿಕನ್ ಪೌಡ್ರು ಸಿಕ್ಕಲಿಲ್ಲ ಅಂತಂದರೆ ಚಿಕನ್ ಮಸಾಲ ಪೌಡ್ರೂ ಹಾಕೋಬಹುದು. ಆಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕೋಣ. ಅರಿಶಿನದ ಪುಡಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕೋಣ. ಅದೇ ಮೇನ್ ಇಂಗ್ರೀಡಿಯೆಂಟು. ಜೊತೆಗೆ 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರು, ಹಾಗೇ ಇನ್ನೂ 1 ಟೇಬಲ್ ಸ್ಪೂನು ಕೊರಿಯಾಂಡರ್ ಪೌಡ್ರ್ ಹಾಕ್ಕೊಳ್ಳೋಣ. ನೆಕ್ಸ್ಟು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಅರ್ಧ kg ಚಿಕನ್ಗೆ 2 ಟೇಬಲ್ ಸ್ಪೂನ್ ಸಾಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನಾನು ಕಸ್ತೂರಿ ಮೇಥಿನ ಹಾಕೋಕ್ಕಿಂತ ಮುಂಚೆ ಒಂಚೂರು ತವಾಲಿ ಬೆಚ್ಚಗೆ ಮಾಡ್ಕೊಂಡು 1/4 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇದೆಲ್ಲ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ನೀಟಾಗಿ ಮಿಕ್ಸ್ ಆಗಬೇಕು, ಮಸಾಲೆ ಎಲ್ಲದಕ್ಕೂ ಹಿಡಿಬೇಕು, ಎಲ್ಲ ಚಿಕನ್ ಪೀಸಸ್ಗೂ. ಆವಾಗ ಅದು ತುಂಬ ಚೆನ್ನಾಗಿರುತ್ತೆ. ಕಲಿಸ್ಕೋಬೇಕಾದ್ರೆ ನೀರು ಹಾಕ್ಕೊಳ್ಳೋದು ಬೇಡ. ಇದಕ್ಕೆ ನಾವು ಮಧ್ಯದಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಆಗ ಎಣ್ಣೆ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಮಾಯ್ಶ್ಚರೈಸಿಂಗ್ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನೀರು ಬದಲು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಯಾವುದೇ ಆದಂಥ ಫುಡ್ ಕಲರ್ ಯೂಸ್ ಮಾಡಿಲ್ಲ, ಯಾಕಂದರೆ ಅದು ಒಳ್ಳೆಯದು ಅಲ್ಲ ಆರೋಗ್ಯಕ್ಕೆ. ಅದಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಒಂದು ಸೈಡು ಇಡೋಣ. ಒಂದು ಅರ್ಧ ಗಂಟೆಯಿಂದ 1 hour ಅದು ನೀಟಾಗಿ ಮ್ಯಾರಿನೇಟ್ ಆದರೆ ತುಂಬ ಚೆನ್ನಾಗಿರುತ್ತೆ. ಅದು ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ಬೇಕಾದರೆ ಮಧ್ಯಾಹ್ನ ಮ್ಯಾರಿನೇಟ್ ಮಾಡಿ ಸಂಜೆನೂ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು. ಹಿಂಗೆ ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಹಂಗೆ ಹಾಕ್ಕೊಂಡು ಅದೊಂದು 2 ನಿಮಿಷ 3 ನಿಮಿಷ ಕಾದ್ಮೇಲೆ ಎಣ್ಣೆ ನಾವು ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು, ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಹಿಂಗೆ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ನು ನೀಟಾಗಿ ಬೇಯುತ್ತೆ, ಒಳಗಡೆನೂ ಬೆಂದಿರುತ್ತೆ, ಬರೀ ಮೇಲೆ ಮಾತ್ರ ಅಲ್ಲ. ಸೊ ಇದಾದ ಮೇಲಿಂದ ಬೇಕಾದರೆ ನಾವು ಅದನ್ನು ಡೈರೆಕ್ಟ್ ಒಲೆಯಲ್ಲಿ ಬೇಯಿಸ್ಕೊಳ್ಳೋಣ. ಸೊ ಇದನ್ನು ಇಲ್ಲ ಅಂತ ಅಂದರೆ ಒಂದು 15-20 ನಿಮಿಷ ಹೇಗೆ ನಾವು ಚಿಕನ್ ಸಾಂಬಾರೆಲ್ಲ ಮಾಡಿದ್ರೆ ಬೇಯಿಸ್ಕೊತೀವೋ ಅದೇ ಥರ ಇದನ್ನು ನೀಟಾಗಿ ಒಂದು 15-20 ನಿಮಿಷ ಡ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಇದನ್ನು ಹಿಂಗೆ ಬಂದಾಗ ಚಿಕನ್ನು ಡ್ರೈ ಆದಾಗ ಚಿಕನ್ ರೆಡಿ ಇದೆ ಅಂತ. ಆಮೇಲೆ ಆ ಚಿಕನ್ನ ತೆಗ್ದು ನಾವು ಸ್ಟವ್ ಮೇಲೆ ಒಂದು 5 ನಿಮಿಷದವರೆಗೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ನೀಟಾಗಿ ಒಂದು 5 ನಿಮಿಷ ಎಲ್ಲ ಕಡೆ ತಿರುಗಿಸಿ ಬೇಯಿಸ್ಕೊಂಡ್ಮೇಲೆ ತಂದೂರಿ ಚಿಕನ್ ರೆಡಿ ಇರುತ್ತೆ. ಸೊ ತಿನ್ನೋಕೆ ಇವಾಗ ತಂದೂರಿ ಚಿಕನ್ ರೆಡಿ ಇದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್.